ಸಣ್ಣ ವ್ಯಾಪಾರಿಗಳಿಂದ ಸಾಮಾನ್ಯ ವರ್ತಕರಿಂದ ಕೋಟಿಗಟ್ಟಲೆ ಹಣವನ್ನ ವಸೂಲು ಮಾಡೋಕೆ ಸರ್ಕಾರ ಮುಂದಾಗಿತ್ತು. ಈಗ ಸಿದ್ದರಾಮಯ್ಯನವರು ಈ ಜಿಎಸ್ಟಿ ಕಟ್ಟಬೇಕಾಗಿದ್ದಂತ ಮೊತ್ತಕ್ಕೆ ಮನ್ನಾ ಭಾಗ್ಯವನ್ನ ಕರುಣಿಸಿದ್ದಾರೆ. ಜಿಎಸ್ಟಿ ನೋಟಿಸ್ ಪಡೆದ ಸಣ್ಣ ವರ್ತಕರಿಗೆ ಸದ್ಯ ರಿಲೀಫ್ ಸಿಕ್ಕಿದೆ. ಇಲ್ಲಿಯವರೆಗಿನ ತೆರಿಗೆಯನ್ನ ಮನ್ನಾ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇನ್ನು ಮುಂದಕ್ಕೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಇದನ್ನ ಕೂಡ ಹೇಳಿದ್ದಾರೆ. ಇಲ್ಲಿ ಸರ್ಕಾರದ ವೈಫಲ್ಯ ಒಂದು ಕಡೆ ಆದ್ರೆ ವರ್ತಕರದ್ದು ಕೂಡ ಮತ್ತೊಂದು ಕಡೆ ವೈಫಲ್ಯ ಇದೆ. ಹಾಗಾಗಿ ಎರಡನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸದ್ಯಕ್ಕೆ ಎದುರಾದಂತ ಪ್ರತಿಭಟನೆಯನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಈಗ ಇಲ್ಲಿಯವರೆಗಿನ 2021ರಿಂದ 2025ರವರೆಗಿನ ಏನು ಟ್ಯಾಕ್ಸ್ ಇತ್ತು ಅದನ್ನ ಮನ್ನಾ ಮಾಡಿದೆ. ಆದ್ರೆ ಮುಂದಕ್ಕೆ ಹೀಗಾಗಬಾರ್ದು, ಪ್ರತಿಯೊಬ್ರು ಕೂಡ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅಂದ್ರೆ 40 ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರವನ್ನು ಯಾರ್ಯಾರು ಮಾಡಿದಾರೋ ಅವರು ಜಿಎಸ್ಟಿಯನ್ನ ಕಟ್ಟಲೇಬೇಕಾಗುತ್ತೆ. ಅದಕ್ಕೆ ಬೇರೆ ಬೇರೆ ಸ್ಲ್ಯಾಬ್ಗಳಿದೆ. ಯಾವ ರೀತಿಯ ವಸ್ತುಗಳನ್ನ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋ ಆಧಾರದ ಮೇಲೆ ಅದಕ್ಕೆ ಸ್ಲ್ಯಾಬ್ ಬರುತ್ತೆ. ಅದು 8%, 18% ಹೀಗೆ ಬೇರೆ ಬೇರೆ ಸ್ಲ್ಯಾಬ್ ಅಲ್ಲಿ ತೆರಿಗೆ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ವರ್ತಕರ ವಿರೋಧವನ್ನ ಸರ್ಕಾರ ಎದುರಿಸೋಕಾಗದೆ ಮನ್ನಾ ಮಾಡಿದೆ ಅವರ ಜಿಎಸ್ಟಿ ತೆರಿಗೆ ಏನಿತ್ತು ಅದನ್ನ. ಆದ್ರೆ ಇಲ್ಲಿ ವರ್ತಕರದ್ದು ಕೂಡ ದುರಾಸೆ ಇದೆ. ಯಾಕಂದ್ರೆ ವರ್ತಕರು ಕೋಟಿಗಟ್ಟಲೆ ವ್ಯವಹಾರವನ್ನ ವರ್ಷದಲ್ಲಿ ಮಾಡ್ತಾರೆ. ಆದ್ರೆ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಲ್ಲ. ಅಂದ್ರೆ ಇದಕ್ಕೆ ಸರ್ಕಾರದ ವೈಫಲ್ಯನೇ ಕಾರಣ. ವರ್ತಕರ ದುರಾಸೆ ಒಂದ್ ಕಡೆ, ಅದು ಸಹಜ, ಎಲ್ಲ ಮನುಷ್ಯರಿಗೆ ಇರುವಂತದ್ದು. ಆದ್ರೆ ಅದನ್ನ ಜಿಎಸ್ಟಿ ಅಡಿಯಲ್ಲಿ ತರಬೇಕಾಗಿದ್ದು, ರಿಜಿಸ್ಟರ್ ಮಾಡಿಸಿ ಟ್ಯಾಕ್ಸ್ ಅನ್ನ ಪಡ್ಕೊಳ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆಗಿತ್ತು. ಸರ್ಕಾರ ಅದನ್ನ ಮಾಡದೇನೆ ಈಗ ಒಂದೇ ಬಾರಿ ಇಷ್ಟು ಹಣ ಕಟ್ಟಿ ಅಂತ ದೊಡ್ಡ ಮೊತ್ತವನ್ನ ಹೇಳಿದಾಗ ವರ್ತಕರಿಗೆ ಶಾಕ್ ಆಗಿದೆ. ಆದ್ರೆ ಇನ್ನು ಮುಂದೆ ಸರ್ಕಾರಕ್ಕೆ ಹಣನೂ ಬರುತ್ತೆ, ವರ್ತಕರು ಕೂಡ ತುಂಬಾ ಎಚ್ಚರಿಕೆಯಿಂದ ವ್ಯವಹಾರವನ್ನ ಮಾಡೋ ಹಾಗಾಗುತ್ತೆ. ಒಟ್ಟಾರೆ UPI ಈ ಪೇಮೆಂಟ್ ಏನಿದೆ, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಈ ತರದನ್ನ ಇಟ್ರೆ ವ್ಯವಹಾರ ತುಂಬಾ ಸರಳ, ಸುಲಭ, ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ. ಚಿಲ್ಲರೆ ಕೊಡಬೇಕು ಅದು ಇದು. ಹಾಗಾಗಿ ಜನಸಾಮಾನ್ಯರಿಗೆ ವ್ಯವಹಾರ ಮಾಡೋದಕ್ಕೆ UPI ಬೇಕೇ ಬೇಕು. ಅದಕ್ಕೆ ಜನ ಈಗಾಗಲೇ ಹೊಂದ್ಕೊಂಡಿದ್ದಾರೆ. ಚಿಲ್ಲರೆ ಸಮಸ್ಯೆ ಹೋಗಿದೆ. ಸರ್ಕಾರ ಇದಕ್ಕೋಸ್ಕರ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯಾಪಾರಿಗಳ GST ನೋಂದಣಿ ಮಾಡಿಸಿದ್ರೆ ಇದ್ಯಾವ ಸಮಸ್ಯೆನೂ ಇರಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯನವರು GST ಮನ್ನಾ ಭಾಗ್ಯ ಕರುಣಿಸಿದ್ದಾರೆ. ಕೊನೆಯಲ್ಲಿ ನಾನು ಅವರಿಗೆ 25ನೇ ತಾರೀಕು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಏನು ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ, ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತೇಳಿ ಮನವಿ ಮಾಡಿದ್ದಾರೆ. ಆಮೇಲೆ ಒಪ್ಕೊಂಡಿದ್ದಾರೆ. ಇನ್ನೊಂದ್ಸರಿ ರಿಪೀಟ್ ಮಾಡಲ್ಲ ನಿಮಗೆ, ಇದೇ ಇಂಪಾರ್ಟೆಂಟು. ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೇನೆ. ಅವರು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ.